ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶೋಭಾ ಕೈರುಚಿ ಯೂಟ್ಯೂಬ್ ಚಾನಲ್. ಇವತ್ತೊಂದು ಸಿಂಪಲ್ಲಾಗಿ ಬೇಗ ಕ್ವಿಕ್ಕಾಗಂಥ ಬೇಳೆ ಸಾಂಬಾರು ಒಂದು ತೋರಿಸ್ತಾ ಇದ್ದೀನಿ ನೋಡಿ. ಬೇಳೆ 1.5 ಕಪ್ ಹಾಕ್ಕೊಂಡಿದ್ದೀನಿ. ಇದನ್ನು ಫಸ್ಟ್ ತೊಳ್ಕೊಂಬಂದ್ಬಿಡ್ತೀನಿ ರೀ. ನೋಡಿ, ಬೇಳೆ ತೊಳೆದು ಇಟ್ಕೊಂಡಿದ್ದೀನಿ. ಬೇಳೆ ಮುಳುಗಸ್ ನೀರು ಹಾಕ್ಕೊಂಡಿದ್ದೀನಿ. ಒಂದು ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಟೊಮೊಟೊ ಒಂದು 5-6 ಟೊಮೊಟೊ ಹಾಕೋಬೇಕು ಈ ಬೇಳೆ ಸಾರಿಗೆ. ಟೊಮೊಟೊ ಹಣ್ಣು ಜಾಸ್ತಿ ಇದ್ರೇ ಚೆನ್ನಾಗಿರೋದು. ಇದು ಆಂಧ್ರ ಕಡೆ ಟೊಮೊಟೊ ಪಪ್ಪು ಅಂತಾರೆ ಇದನ್ನು. ನಾವು ಇದಕ್ಕೆ ಟೊಮೊಟೊ ಬೇಳೆ ಸಾರು ಅಂತ ಹೆಸರಿಟ್ಟಿರೋದು. ಇವಾಗ ಬನ್ನಿ ಇದನ್ನು ಬೇಯಿಸ್ಕೋಬೇಕು. ಇದನ್ನು ಸ್ವಲ್ಪ ಅರಿಶಿನ ಪುಡಿಯಾಗಿ ಬೇಯಿಸ್ಕೋಬೇಕಿದ್ದು. ಬನ್ನಿ ಸ್ಟವ್ ಅಂಟಿಸ್ಕೊಳ್ಳೋಣ. ಫಸ್ಟು ಇದಕ್ಕೆ ಒಂದು ಅರ್ಧ ಸ್ಪೂನ್ ಅರಿಶಿನ ಪುಡಿ ಹಾಕ್ಕೊಂಬಿಡೋಣ. ಒಂದು ಅರ್ಧ ಸ್ಪೂನ್ ಅರಿಶಿನ ಪುಡಿ ಹಾಕಿ ಇದು ಒಂದು 4-5 ವಿಸಿಲ್ ಬೇಯಿಸ್ಕೋಬೇಕು. ಇದನ್ನು ಬೇಯಲಿ, ಇದು ಕುಕ್ಕರ್ ವಿಸಿಲ್ ಬರಲಿ, ಒಂದು 4-5 ವಿಸಿಲು. ನೋಡಿ, ಬೇಳೆ ಬೆಂದಿದೆ ಚೆನ್ನಾಗೆ. ನೋಡಿ, ನೈಸಿಗೆ ಬೆಂದೋಗಿರಬೇಕು. ಮತ್ತು ಬೇಳೆ ಮಸಿಯಾಕೋಲಿದ್ರೆ ಮಸಿರಿ, ಇಲ್ಲ ಈ ಥರ ಇದ್ದರೆ ಇದರಲ್ಲಿ ಹಿಂಗೆ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ನೋಡಿ, ಇದಕ್ಕೆ ಸಾಂಬಾರು ಪೌಡ್ರ್ ಇದು, ಅಂದರೆ ಬೇಳೆ ಸಾರು ಪುಡಿ ಇದು ಒಂದು 3 ಸ್ಪೂನ್ ಇದೆ. ಇದು ಹಾಕ್ಕೊಂಬಿಡ್ಬೇಕು ಇದಕ್ಕೆ. ಇವಾಗ ಬನ್ನಿ ಒಗ್ಗರಣೆ ಹಾಕ್ಕೊಂಬಿಡೋಣ. ಇದಕ್ಕೆ ಸ್ಟವ್ ಅಂಟಿಸ್ಕೊಳ್ಳೋಣ. ಈಗ ಸಾಂಬಾರು ಒಗ್ಗರಣೆಗೆ ನೋಡಿ ಸ್ವಲ್ಪ ಎಣ್ಣೆ ಹಾಕ್ಕೊಬೇಕು ಸಾಂಬಾರಿಗೆ. ಇವಾಗ ಸಾಸಿವೆ ಹಾಕ್ಕೊಬಿಡೋಣ. ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೊಬೋದಂತ ಸಾಂಬಾರಿದು. ಈಸಿಯಾಗಿ ಬೇಗನೆ ಕ್ವಿಕ್ಕಾಗಿ ಮಾಡ್ಕೊಬಿಡ್ಬೋದು ಇದನ್ನು. ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೋಬೇಕು, ಕರಿಬೇವು, ಈರುಳ್ಳಿ ಎಲ್ಲ ಹಾಕ್ಕೊಬಿಡ್ಬೇಕು. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಒಗ್ಗರಣೆ ಹಾಕ್ಕೊಂಡಿದ್ದೇನೆ. ಇವಾಗ ಸಾಂಬಾರಿದ್ದು ಇದ್ರೊಳಗೆ ಹಾಕ್ಬಿಡೋಣ. ಬೇಯಿಸಿರೋದೆಲ್ಲ ಹಾಕ್ಕೊಂಡಿದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಬಿಡೋಣ. ತುಂಬ ಟೇಸ್ಟಾಗಿರುತ್ತೆ ಇದು ಸಾಂಬಾರು, ಬೇಗನೆ ಮಾಡ್ಕೊಬೋದು. ನೋಡಿ ಎಷ್ಟು ಚೆನ್ನಾಗಿದೆ ಕಲರ್ಫುಲ್ಲಾಗಿ. ಬೇಳೆ ಸಾರು ಪುಡಿ ಹಾಕಿ ಚೆನ್ನಾಗಿರುತ್ತೆ ಬೇಳೆ ಸಾರಿಗೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಇದೊಂದು ಸ್ವಲ್ಪ ಚೆನ್ನಾಗಿ ಕುದಿಲಿ ಇದು. ನೋಡಿ ಎಷ್ಟು ಈಸಿಯಾಗಿ ಸಿಂಪಲ್ಲಾಗಿ ಎಷ್ಟು ಚೆನ್ನಾಗಾಗಿದೆ ಸಾಂಬಾರು. ಈಸಿಯಾಗಿ ಮಾಡ್ಕೋಬೇಕು ಅಂದರೆ ಒಂದು 10 ನಿಮಿಷದಲ್ಲೆಲ್ಲ ಆಗೋಗ್ಬಿಡುತ್ತೆ ಸಾಂಬಾರು. ಇದು ಇಡ್ಲಿಗೆ, ರೈಸ್ಗೆ, ಮುದ್ದೆಗಂತೂ ತುಂಬ ಟೇಸ್ಟಾಗಿ ಚೆನ್ನಾಗಿರುತ್ತೆ. ಬನ್ನಿ ಇದು ಸರ್ವ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಸಾಂಬಾರು ಎಷ್ಟು ಚೆನ್ನಾಗಾಗಿದೆ, ತುಂಬ ಚೆನ್ನಾಗಿರುತ್ತೆ ಇದು. ನೋಡಿ, ನಿಮ್ಮ ಮನೇಲಿ ಒಂದು ಸತಿ ಮಾಡ್ಕೊಳ್ಳಿ. ಸಿಂಪಲ್ಲಾಗಿ ಸಾಂಬಾರು ಯಾವ್ದು ಮಾಡ್ಕೋಬೇಕು ಅಂದರೆ ಒಂದು ಬೇಳೆ ಸಾರು ಮಾಡ್ಕೊಬಿಡಿ ಅಷ್ಟೇ. ಟೇಸ್ಟಾಗಿ ಚೆನ್ನಾಗಿರುತ್ತೆ. ನೋಡಿ, ಬಿಸಿ ಅನ್ನಕ್ಕೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ತುಂಬ ಟೇಸ್ಟಾಗಿ ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಸಿಂಪಲ್ಲಾಗಿ ಒಂದು ಬೇಳೆ ಸಾರು ಅನ್ನ ಅಂತಂದರೆ ಆರಾಮಾಗಿ ಮಾಡ್ಕೊಬೋದು. ತುಂಬ ಟೇಸ್ಟಾಗಿರುತ್ತೆ. ನಿಮ್ಮ ಮನೇಲೂ ಮಾಡ್ಕೊಳ್ಳಿ. ಇದು ಮಾಡ್ಕೊಂಡು ಟೇಸ್ಟ್ ಹೆಂಗಿದೆ ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.